ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಸ್ಮಾರ್ಟ್ಫೋನ್ ಮೊಬೈಲ್ಗಳ ಬಳಕೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಇವತ್ತಿನ ಅಗತ್ಯತೆಗೆ ಇದು ತುಂಬಾ ಅವಶ್ಯಕತೆ ಇದೆ. ಆದರೆ ಇದನ್ನು ಅಗತ್ಯಕ್ಕಿಂತಲೂ ಹೆಚ್ಚು ಉಪಯೋಗಿಸೋದ್ರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀರ. ಅದರಲ್ಲೂ ಪ್ರಮುಖವಾಗಿ ರಾತ್ರಿ ಸಮಯದಲ್ಲಿ ಮಲ್ಕೋಬೇಕಾದ್ರೆ ಕೆಲವೊಬ್ಬರು ಬೆಡ್ ಮೇಲೆ ಇರ್ತಾರೆ. ಅಂಥ ಸಮಯದಲ್ಲೂ ಮಲ್ಕಂಡೇ ಮೊಬೈಲ್ ನೋಡ್ತಾ ಇರ್ತಾರೆ. ಯಾವುದೋ ಸಮಯದಲ್ಲಿ ಅವರಿಗೆ ನಿದ್ದೆ ಬಂದಿರುತ್ತೆ, ಅದು ಅವರಿಗೆ ಗೊತ್ತಾಗಿರೋದಿಲ್ಲ. ಈ ಥರ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾರೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ರಾತ್ರಿ ಮಲಗುವ ಮುನ್ನ ಮೊಬೈಲ್ ನೋಡ್ದಲೇ ಇರೋದ್ರಿಂದ ಹಲವಾರು ಸಮಸ್ಯೆಗಳಿಂದ ನೀವು ದೂರ ಆಗಬಹುದು. ನಾನಿವಾಗ ಹೇಳೋದನ್ನು 1 ತಿಂಗಳು ನೀವು ಪಾಲಿಸಿ. ಇದರಿಂದ ನೀವು ಮಾಡಿದಾಗ ನಿಮಗೆ ಹಲವಾರು ಸಮಸ್ಯೆಗಳಿಂದ ನೀವು ದೂರ ಆಗಬಹುದು. ಯಾಕೆ ಅಂತಂದರೆ ರಾತ್ರಿ ಮಲಗುವ ಸಮಯದಲ್ಲಿ ನೀವು ಮೊಬೈಲ್ನ ಹೆಚ್ಚು ನೋಡೋದ್ರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀರಾ. ಇವತ್ತಿನ ಈ ಒಂದು ಅಗತ್ಯತೆಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ತುಂಬಾ ಅವಶ್ಯಕತೆ ಇದೆ. ಆದರೆ ರಾತ್ರಿ ಮಲಗುವ ಸಮಯದಲ್ಲಿ ಮಾತ್ರ ನೀವು ಮೊಬೈಲ್ ನೋಡ್ದಲೇ ಇದ್ದರೆ ಈ ಹಲವಾರು ಸಮಸ್ಯೆಗಳಿಂದ ದೂರ ಆಗ್ತೀರಾ. ಯಾಕೆ ಅಂತಂದರೆ ರಾತ್ರಿ ಮಲ್ಕೋಬೇಕಾದ್ರೆ ನಮ್ಮ ಮನಸ್ಸು ಪ್ರಸನ್ನವಾಗಿರಬೇಕು, ಸಮಚಿತ್ತದಲ್ಲಿರಬೇಕು, ನಮಗೆ ಸರಿಯಾಗಿ ನಿದ್ದೆ ಬರಬೇಕು, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಆಗಬಾರ್ದು. ಈ ರೀತಿ ಇದ್ದಾಗ ನಮ್ಮ ಮನಸ್ಸು, ಮೆದುಳು ಹಾಗೂ ನಮ್ಮ ಸ್ಲೀಪ್ ಸೈಕಲ್, ಈ ನಿದ್ರಾ ಚಕ್ರ ಕರೆಕ್ಟಾಗಿದ್ದರೆ ನಾವು ಆರೋಗ್ಯದಿಂದ ಇರ್ತೀವಿ. ನಮಗೆ ಯಾವಾಗ ನಿದ್ರೆ ಚೆನ್ನಾಗಾಗ್ತದೋ, ಆಯುರ್ವೇದದಲ್ಲಿ ಹೇಳಿದ್ರಂಗೆ ಆಹಾರ ವಿಹಾರ ನಿದ್ದೆ ಯಾವಾಗ ಚೆನ್ನಾಗಾಗ್ತದೋ ಆಗ ನಮ್ಮ ದೇಹ ಸಮಸ್ಥಿತಿಯಲ್ಲಿರ್ತದೆ. ನೀವು ರಾತ್ರಿ ಮಲ್ಕೊಂಡಿದ್ದಾಗ ಮೊಬೈಲ್ ನೋಡ್ತಾನೆ ಇದ್ದರೆ ಆ ಮೊಬೈಲ್ನಲ್ಲಿ ಇರ್ತಕ್ಕಂತಹ ಬ್ಲೂ ಲೈಟ್ ಏನಾಗ್ತದೆ ಅಂತಂದರೆ ಕಣ್ಣಿನ ಮೇಲೆ ಹಲವಾರು ನಕಾರಾತ್ಮಕವಾದ ಪರಿಣಾಮ ಬೀರ್ತದೆ. ಹಾಗೂ ಇದರಿಂದ ಕಣ್ಣು ನೋವು ಬರ್ತಕ್ಕಂತಹದ್ದು, ಐಸ್ ಡ್ರೈ ಆಗ್ತಕ್ಕಂತಹದ್ದು, ಕಣ್ಣುರಿ ಬರೋದು, ತಲೆನೋವು ಬರ್ತಕ್ಕಂತಹದ್ದು, ನಿದ್ದೆ ಸರಿಯಾಗಿ ಆಗೋದಿಲ್ಲ. ಹಾಗೂ ಇದರ ಜೊತೆಗೆ ಪ್ರಮುಖವಾಗಿ ನಿದ್ರೆಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆಯಲ್ಲಿ ಇದು ಕಡಿಮೆ ಆಗ್ತದೆ. ಇದರಿಂದ ನಿದ್ದೆ ಬರೋದಿಲ್ಲ. ರಾತ್ರಿ ಎಷ್ಟೊತ್ತಿಗೋ ಮಲಗಿರ್ತಾರೆ, ಅವ್ರಿಗೆ ಎಷ್ಟೊತ್ತಿಗೆ ಮಲಗಿದ್ದೀನಿ ಅನ್ನೋದೇ ಗೊತ್ತಿರಲ್ಲ, ಬೆಳಗ್ಗೆ ಎಷ್ಟೊತ್ತಿಗೋ ಎದ್ದೇಳ್ತಾರೆ. ಹೀಗೆ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾರೆ. ಆದ್ದರಿಂದ 1 ತಿಂಗಳು ನೀವು ಯಾವುದೇ ಕಾರಣಕ್ಕೂ ರಾತ್ರಿ ಮಲಗುವ ಸಮಯದಲ್ಲಿ ಮೊಬೈಲ್ನ ನೋಡ್ದಲೇ ಇರಿದ್ರೆ ಹಲವಾರು ಸಮಸ್ಯೆಗಳಿಂದ ದೂರ ಆಗ್ತೀರಾ. ಅವುಗಳೇ ಪ್ರಮುಖವಾಗಿ ನಿಮಗೆ ಪ್ರತಿದಿನ ಅಥವಾ ಆವಾಗವಾಗ ನಿಮಗೆ ತಲೆನೋವು ಕಾಡ್ತಾ ಇದ್ದರೆ ಆ ತಲೆನೋವು ಸಮಸ್ಯೆಯಿಂದ ದೂರ ಆಗ್ತೀರಾ. ಕಣ್ಣು ನೋವು ಸಮಸ್ಯೆಯಿಂದ ದೂರ ಆಗ್ತೀರಾ. ಕಣ್ಣಿನ ದೃಷ್ಟಿಯ ದೋಷದಿಂದ ನೀವು ದೂರ ಆಗ್ತೀರಾ. ಹಾಗೂ ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆಯಲ್ಲಿ ಏರುಪೇರಾಗೋದ್ರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀರಾ. ಆದ್ದರಿಂದ ಸರಿಯಾದ ಸಮಯಕ್ಕೆ ನೀವು ನಿದ್ದೆ ಮಾಡಿದ್ರೆ, ನಿದ್ದೆ ಬರ್ತಿಲ್ಲ ಅಂತ ಕೆಲವೊಬ್ಬರು ಮೊಬೈಲ್ ನೋಡ್ತಿರ್ತಾರೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು, ಯಾವುದಾದ್ರೂ ಒಂದು ಪುಸ್ತಕನೋ ಅಥವಾ ಏನಾದರೂ ಒಂದು ಓದೋ ಹವ್ಯಾಸ ಇಟ್ಕೊಂಡಿತ್ತು ಅಂತಂದರೆ ನಿಮಗೆ ನಿದ್ದೆ ಬರ್ತದೆ. ನೀವು ಯಾವಾಗ ಮೊಬೈಲ್ನ ಸ್ಮಾರ್ಟ್ಫೋನ್ಗಳನ್ನ ಕತ್ತಲೆ ಕೋಣೆಯಲ್ಲಿ ಅಥವಾ ನಿದ್ರಾ ಮಾಡ್ತಕ್ಕಂಥ ಕೋಣೆಯಲ್ಲಿ ನೀವು ಉಪಯೋಗಿಸ್ತೀರಾ, ಅಂಥ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತಹ ಬ್ಲೂ ಲೈಟ್ ಏನಾಗ್ತದೆ ಕಣ್ಣಿನ ಪರದೆ ಮೇಲೆ ಪರಿಣಾಮ ಬೀರ್ತದೆ. ಇದರಿಂದ ತಲೆನೋವು ಬರೋದು, ಹೇರ್ ಫಾಲ್ ಆಗ್ತಕ್ಕಂತಹದ್ದು, ಕಣ್ಣುರಿ, ಡಾರ್ಕ್ ಸರ್ಕಲ್, ಈ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀರಾ. 1 ತಿಂಗಳು ಈ ಥರ ನೀವು ರಾತ್ರಿ ಮಲಗುವ ಸಮಯದಲ್ಲಿ ಮೊಬೈಲ್ ನೋಡ್ದಲೇ ಇದ್ದರೆ ಹಲವಾರು ಸಮಸ್ಯೆಗಳಿಂದ ದೂರ ಆಗ್ತದೆ. ನಿಮ್ಮಲ್ಲೇ ಒಂದು ಪರಿವರ್ತನೆ ಆಗುತ್ತೆ. ನಿಮಗೆ ಗೊತ್ತಾಗ್ತದೆ, ನಾನು ಈ 1 ತಿಂಗಳು ನೈಟ್ ಮಲ್ಕೋಬೇಕಾದ್ರೆ ಮೊಬೈಲ್ ನೋಡಿಲ್ಲ, ಹಾಗಾಗಿ ಈಗ ನನ್ನ ಜೀವನದಲ್ಲಿ, ನನ್ನ ಆರೋಗ್ಯದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನು ನೀವೇ ಕಾಣ್ತೀರಾ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮೊಬೈಲ್ ಅಗತ್ಯತೆ ಇದೆ, ಸ್ಮಾರ್ಟ್ಫೋನ್ ಅಗತ್ಯತೆ ಇದೆ, ಅದನ್ನು ಉಪಯೋಗಿಸಿ. ಆದರೆ ರಾತ್ರಿ ಮಲಗುವ ಸಮಯದಲ್ಲಿ 1 ಗಂಟೆ ಮುನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಹಾಗೂ ಪ್ರಸನ್ನವಾದ ಒಂದು ವಾತಾವರಣದಲ್ಲಿ ನೀವು ನಿದ್ದೆ ಮಾಡೋದ್ರಿಂದ ಈ ಹಲವಾರು ಸಮಸ್ಯೆಗಳಿಂದ ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.